ಒಂಥರ ರೆಡಿಮೇಡ್ ಲಕ್ಷ್ಮಿನ ತಂದು ಕೂರಿಸ್ಬಿಡ್ತಾರೆ. ಅದು ನಿಜಕ್ಕೂ ಶ್ರೇಷ್ಠನಾ? ಅದು ಅವರವರ ಒಂದು ಭಾವನೆಗೆ ಸಲ್ಲುತ್ತೆ. ಅದು ಶಾಸ್ತ್ರೋಕ್ತವಾಗಿ ಅದು ಸಮಂಜಸವಲ್ಲ. 40 ವರ್ಷದಿಂದ ನಮ್ಮ ತಾಯಿಯವರು ಬರ್ತಿದ್ದಾರೆ. ತುಂಬ ನಂಬಿಕೆ ಇದೆ. ನಂಬಿಕೆ ಇದ್ದರೆ ಅಲ್ಲಿ ಏನು ನಡ್ಸ್ಕೊಂಡ್ರೂ ಆಗುತ್ತೆ. ಇಲ್ಲಿ ನಂಬಿಕೆ ಇಡಬೇಕು ಮುಖ್ಯವಾಗಿ. ತುಂಬ ವರ್ಷ, ಒಂದು 25 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ನಮ್ಮ ಯಜಮಾನ್ರು ತುಂಬ ಹುಷಾರಿದ್ದಾಗ ಇಲ್ಲಿ ಬಂದು ನಾವು ಬೇಡಿಕೆ ತೊಗೊಂಡ್ವಿ. ನಮ್ಮ ಯಜಮಾನ್ರು ಚೆನ್ನಾಗಾದರು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತೀವಿ. ನಮ್ಮ ಗೃಹಿಣಿಯರು, ಅದರಲ್ಲೂ ನಮ್ಮನೆ ಹೆಣ್ಮಕ್ಳು ಈ ಹಬ್ಬನ ತುಂಬ ಆನಂದದಿಂದ ಸಂತಸದಿಂದ ಆಚರಿಸ್ತಾರೆ. ಯಾಕಂತಂದರೆ ಲಕ್ಷ್ಮಿನ ಕೂರಿಸಿ ಕಳಸ ಇಟ್ಟು ಸೀರೆ ಉಡಿಸಿ ಅಕ್ಕಪಕ್ಕದ ಮನೆಯವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಅವರಿಗೆ ಒಂದು ಶುಭ ಹಾರೈಸಿದ್ರಲ್ಲಿ ಇದೆಯಲ್ಲ ಸಂತೋಷ, ಅದಕ್ಕಿಂತ ಬೇರೆ ಯಾವುದ್ರಲ್ಲೂ ಸಿಗೋದೂ ಇಲ್ಲ. ಹಾಗೆ ನೆಮ್ಮದಿ ಕೂಡ ಅದಕ್ಕಿಂತ ಬೇರೆ ಯಾವುದ್ರಲ್ಲೂ ಸಿಗೋದೂ ಇಲ್ಲ. ಈ ರೀತಿಯಾಗಿ ಲಕ್ಷ್ಮಿನ ಅವ್ರ ಮನೆಗೆ ಆಹ್ವಾನ ಮಾಡ್ತಾರೆ, ಲಕ್ಷ್ಮಿನ ಕೇಳ್ಕೋತಾರೆ ಅವರಿಗೆ ಆಯುಷು, ಆರೋಗ್ಯ, ಸಂತಸ ಹಾಗೂ ದುಡ್ಡನ್ನು ಕೊಡಲಿ ಅಂತ ಹೇಳಿ. ಲಕ್ಷ್ಮಿ ಅಂತಂದರೆ ನಮಗೂ ಕೂಡ ಲಕ್ಷ್ಮಿ ಬೇಕಲ್ವ, ಹಾಗಾಗಿ ಲಕ್ಷ್ಮಿನ ಕೂರಿಸಿ ಲಕ್ಷ್ಮಿನ ಕೇಳ್ಕೋತಾರೆ, ನಮಗೊಂದು ಸ್ವಲ್ಪ ಕರುಣೆ ತೋರಿಸು ಅಂತ ಹೇಳಿ. ಅದಕ್ಕೆ ಈ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ. ಇನ್ನೂ ಇದ್ರ ಬಗ್ಗೆ ಅನೇಕವಾಗಿ ತಿಳ್ಕೊಳ್ಳೋಣ. ಇದ್ರ ವಿಶೇಷತೆ ಏನು, ಇದನ್ನು ಆಚರಿಸ್ಬೇಕು ಅಂತ ಹೇಳಿದರೆ ಅದಕ್ಕೆ ಆದಂತಹ ಒಂದು ವಿಧಿವಿಧಾನಗಳು ಸಹ ಇದೆ. ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊತಾ ಹೋಗೋಣ. ಹಾಗೆ ಇಲ್ಲಿಗೆ ಬಂದಿರುವಂತಹ ಲಕ್ಷ್ಮಿಯರನ್ನ ಕೇಳೋಣ, ಯಾವ ರೀತಿ ಅವರ ಮನೆಯಲ್ಲಿ ಲಕ್ಷ್ಮಿ ಹಬ್ಬನ ಆಚರಿಸ್ತಿದ್ದಾರೆ ಅಂತ ಹೇಳಿ. ಬನ್ನಿ. ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ಅದಕ್ಕೆ ವಿಶೇಷತೆ ಕೂಡ ಇರುತ್ತೆ, ಹಾಗೆ ವಿಧಿವಿಧಾನಗಳು ಕೂಡ ಇರುತ್ತೆ. ಆ ತಾಯಿಗೆ ಪೂಜೆ ಮಾಡಬೇಕಾದ್ರೆ ಇದ್ರ ಬಗ್ಗೆ ಕುರಿತು ಮಾತನಾಡೋದಕ್ಕೋಸ್ಕರ ನಮ್ಮ ಜೊತೆ ನೀಲಕಂಠ ಸ್ವಾಮೀಜಿಗಳಿದ್ದಾರೆ. ಅದು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿದ್ದೀವಿ ನಾವು. ಬನ್ನಿ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ವಿಶೇಷತೆ ಏನು ಅಂತ ಅವ್ರ ಹತ್ರನೇ ಕೇಳೋಣ. ಗುರುಗಳೇ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಎಲ್ಲರಿಗೂ ಒಂಥರ ಸಂತಸ. ಆ ದೇವಿಗೆ ಅಲಂಕಾರ ಮಾಡಿ ಮನೆಯಲ್ಲಿ ಕೂರಿಸಿ ಆರಾಧನೆ ಮಾಡ್ತಾರೆ. ಇದರ ವಿಶೇಷತೆ ಏನು, ಯಾಕೆ ನಾವು ಈ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತೀವಿ? ಪ್ರಥಮವಾಗಿ ಏಕಾದಶಿ ಆದಮೇಲೆ ದಕ್ಷಿಣಾಯನ ಶುರುವಾಗುತ್ತೆ. ದಕ್ಷಿಣಾಯನದಲ್ಲಿ ಶ್ರಾವಣ ಮಾಸ ಬರುತ್ತೆ. ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ಭಾಳ ವಿಶೇಷವಾದ ಶುಕ್ರವಾರ. ವ್ರತಾಚರಣೆಗಳಿಗೆ ಎಲ್ಲದಕ್ಕೂ ವರಮಹಾಲಕ್ಷ್ಮಿ ವ್ರತಾಚರಣೆಗಳಿಗೆ ಅನುಕೂಲ ಆಗುತ್ತೆ. ಆ ಅಮ್ಮನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ಅದರಿಂದ ಇದು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ. ಪ್ರತಿ ಮನೆಯಲ್ಲೂ ಹಿಂದೂಗಳ ಒಂದು ಆಚರಣೆ. ಇವಾಗ ಮನೆಯಲ್ಲಿ ಲಕ್ಷ್ಮಿ ಕೂರಿಸ್ಬಿಡ್ತಾರೆ, ಅವಾಗಾದರೆ ಕಳಶ ಇಟ್ಟು ಅಕ್ಕಿ ಹಾಕಿ ತೆಂಗಿನಕಾಯಿ ಇಟ್ಟು ಮುಖವಾಡ ಇಟ್ಟು ಮಾಡ್ತಾಯಿದ್ರು. ಈಗ ಒಂಥರ ರೆಡಿಮೇಡ್ ಲಕ್ಷ್ಮಿನ ತಂದು ಕೂರಿಸ್ಬಿಡ್ತಾರೆ. ಅದು ನಿಜಕ್ಕೂ ಶ್ರೇಷ್ಠನಾ? ಅದು ಅವರವರ ಒಂದು ಭಾವನೆಗೆ ಸಲ್ಲುತ್ತೆ. ಅದು ಶಾಸ್ತ್ರೋಕ್ತವಾಗಿ ಅದು ಸಮಂಜಸವಲ್ಲ. ಎದುರು ಕಳಸ ಇಟ್ಟು ಅದಕ್ಕೆ ಗಂಗೆ ಆಹ್ವಾನ ಮಾಡಿ, ಮಹಾಲಕ್ಷ್ಮಿ ಆಹ್ವಾನ ಮಾಡಿ ಪೂಜೆ ಮಾಡೋದು ಸಂಪ್ರದಾಯ, ನಮ್ಮ ಹಿಂದೂ ಸಂಪ್ರದಾಯ. ಏನೋ ವಿಶೇಷವಾಗಿ ಬರೀ ಮುಖವಾಡ ಮಾತ್ರ ಸಿಕ್ಕುತ್ತೆ, ಆ ಥರ ಆಗಬಾರ್ದು, ಪೂರ್ತಿ ಇರಬೇಕು. ಅದರಿಂದ ಈ ಥರ ಇದೆ ಸಂಪ್ರದಾಯ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶೇಷಾದ್ರಿಪುರ ಆರ್ ವಿ ಶೆಟ್ಟಿ ಬಡಾವಣೆ 2ನೇ ಕ್ರಾಸ್ನಲ್ಲಿ 1956ನೇ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು. ಅಲ್ಲಿಂದ ಈಚೆಗೆ ಪ್ರತಿದಿನ
ಸೇವೆಗಳು ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ವಿಶೇಷ. ಬ್ರಹ್ಮರಥೋತ್ಸವ ಆಗುತ್ತೆ, ಆಯುಧ ಪೂಜೆ ವಿಜಯದಶಮಿ ಹಬ್ಬದ ದಿನ. ಮತ್ತು ಧನುರ್ಮಾಸದ ಪೂಜೆ 1 ತಿಂಗಳು ನಡೆಯುತ್ತೆ. ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ದಿನ ಜಗನ್ಜ್ಯೋತಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ಸ್ಥಾಪನೆ ಮಾಡ್ತೀವಿ ಇಲ್ಲಿ. ಅದಕ್ಕೆ ಬಂದು ಸಮಸ್ತ ಭಕ್ತಾದಿಗಳು ಸಾಕಷ್ಟು ಜನ ಬಂದು ಅದಕ್ಕೆ ತುಪ್ಪ ಹಾಕ್ತಾರೆ. 5 ದಿನ ನಂದಾದೀಪವಾಗಿ ಅದು ಬೆಳಗುತ್ತೆ, ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತೆ. ಅದೇ ರೀತಿ ಏಕಾದಶಿ ಹಬ್ಬದ ದಿನ 3 ದಿನ ಮಾಡ್ತೀವಿ. ದೀಪಾವಳಿ ಹಬ್ಬದ ದಿನ 1 ದಿನ ಆಚರಣೆ ಮಾಡ್ತೀವಿ. ಜಗನ್ಜ್ಯೋತಿಯನ್ನು ಇಟ್ಬಿಟ್ಟು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿ ಅದನ್ನು ಸ್ಥಾಪನೆ ಮಾಡ್ತೀವಿ. ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ನೋಡಿ, ಇವರು ದುಬೈಯಿಂದ ಬಂದಿದ್ದಾರೆ, ಅದೇ ರೀತಿ ಅಮೇರಿಕದಲ್ಲಿದ್ದಾರೆ, ಎಲ್ಲ ಕಡೆನೂ ಇದ್ದಾರೆ. ಇಲ್ಲೂ ಬೆಂಗಳೂರಿನಲ್ಲಿ ಎಲ್ಲ ಸುತ್ತಮುತ್ತಲೆಲ್ಲ ಇದ್ದಾರೆ. ಎಲ್ಲ ಸಮಸ್ತ ಭಕ್ತಾದಿಗಳು ಇದು ಒಂದು ಅವಕಾಶನ ಪಡ್ಕೊಂಡು ಎಲ್ರಿಗೂ ಶ್ರೀ ಮಹಾಲಕ್ಷ್ಮೀ ದೇವಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತೇನೆ. ಈ ನಿಮ್ಮ ದೇವಸ್ಥಾನದಲ್ಲಿ ಇವತ್ತು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ರೀತಿ ಎಲ್ಲ ಪೂಜೆನ ಅರ್ಪಿಸ್ತಾ ಇದ್ದಾರೆ? ಈಗ ಬೆಳಗ್ಗೆ ತಮಗೆ ತಿಳಿದಂತೆ 7:30 ಗಂಟೆಗೆ ಅಮ್ಮನವ್ರಿಗೆ ಪಂಚಾಮೃತ ಅಭಿಷೇಕ ಆಗಿದೆ. ಈಗ 1 ಗಂಟೆಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಆಗುತ್ತೆ. ತದನಂತರ ನಿರಂತರ ದರ್ಶನ ಇರುತ್ತೆ. 6 ಗಂಟೆಗೆ ಶುದ್ಧಿ ಆಗಿ ಮತ್ತೆ ಅಮ್ಮನವ್ರಿಗೆ ವಿಶೇಷವಾದ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಆಗುತ್ತೆ. ರಾತ್ರಿ 11 ಗಂಟೆವರೆಗೂ ನಿರಂತರ ದರ್ಶನ ಇರುತ್ತೆ. ಎಲ್ಲರೂ ಬಂದು ಅಮ್ಮನವ್ರ ದರ್ಶನ ಮಾಡಿ ಅಮ್ಮನವ್ರ ಕೃಪೆಗೆ ಪಾತ್ರ ಆಗಬೇಕಾಗಿ ಸವಿನಯ ವಿನಂತಿ. ಅಮ್ಮನವ್ರಿಗೆ ಆರತಿ ತಂಬಿಟ್ಟು ಆರತಿ ಮಾಡ್ತಾರೆ, ಮಡ್ಲಕ್ಕಿ ಒಪ್ಪಿಸ್ತಾರೆ. ಹರಕೆಗಳೇನಿದ್ರು ಅದನ್ನು ಇವತ್ತಿನ ದಿನ ತೀರಿಸ್ತಾರೆ. ತುಲಾಭಾರ ನಡೆಯುತ್ತೆ. ಪ್ರತಿ ಶುಕ್ರವಾರ ವಿಶೇಷವಾದ ಒಂದು ಪೂಜೆಗಳು ಇರುತ್ತೆ. ತುಲಾಭಾರ ಸೇವೆ ಇದೆ. ಸಾಕಷ್ಟು ಜನ ಬಂದು ಭಾಗವಹಿಸ್ತಾರೆ. ಇದರಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ, ಅನ್ನ ದಾಸೋಹ ನಡೆಯುತ್ತೆ. ಬ್ರಹ್ಮರಥೋತ್ಸವ ದಿನ ಮತ್ತು ಇವತ್ತಿನ ದಿನ ಇವಾಗಿಂದನೇ ರಾತ್ರಿ 11 ಗಂಟೆವರೆಗೂ ನಿರಂತರ ಪ್ರಸಾದ ಸೇವೆ ನಡೀತಾ ಇದೆ. ಸಮಸ್ತ ಭಕ್ತಾದಿಗಳೆಲ್ಲ ಸಹಕಾರ ಕೊಡ್ತಾರೆ. ಅದಕ್ಕೆ ಎಲ್ರಿಗೂ ಅಮ್ಮನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತೀವಿ. ನಾವು ನಮ್ಮ ಅತ್ತೆಯವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಒಂದು 35-40 ವರ್ಷದಿಂದ ಅವ್ರ ಮನೇಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಮದುವೆ ಆಗಿ 17 ವರ್ಷ ಆಯಿತು. ಯಾವಾಗಲೂ ಪ್ರತಿ ವರ್ಷವೂ ಇಲ್ಲಿ ಬಂದು ಮಡ್ಲಕ್ಕೆ ಅಮ್ಮನಿಗೆ ಒಪ್ಪಿಸ್ಬಿಟ್ಟೇನೆ ನಾವು ಮನೆಗೆ ಹೋಗಿ ಮಂಗಳಾರತಿ ಮಾಡೋದು ತಾಯಿಗೆ. ನಿಮ್ಮ ಮನೇಲಿ ಕೂರಿಸಿದ್ದೀರಾ ಲಕ್ಷ್ಮಿನ? ಹಾಂ, ಸೀರೆ ಎಲ್ಲ ತಂದು ಅಲಂಕಾರ ಮಾಡಿ ಎಲ್ಲ ಅಲಂಕಾರ ಮಾಡಿದ್ದೀವಿ. ಇಲ್ಲಿ ಬಂದು ಅಮ್ಮನ ದರ್ಶನ ಮಾಡಿಕೊಂಡು ಮನೆಗೆ ಹೋಗಿ ನಾವು ಪೂಜೆನ ನೆರವೇರಿಸ್ತೀವಿ. ವಿಶೇಷತೆ ಏನು? ಯಾವ ರೀತಿ ಪೂಜೆ ಮಾಡ್ತೀರಾ ನಿಮ್ಮ ಮನೆ? ಮಳ್ಳಕ್ಕೆ ಒಪ್ಪಿಸ್ತಾನೆ ನಾವು ಪೂಜೆ ಮನೆಯಲ್ಲಿ. ಅಳ್ಬೇಡಿ. ಇವತ್ತು ಲಕ್ಷ್ಮೀ ಹಬ್ಬ, ನೀವು ಖುಷಿಯಾಗಿರ್ಬೇಕು. ಅಷ್ಟು ಖುಷಿಯಾಗಿ ಮಾಡಿದ್ವಿ. 40 ವರ್ಷದಿಂದ ಬಿಡದೆ ಮಾಡಿದ್ವಿ. ನಟರಾಜ ಥಿಯೇಟ್ರ್ ಹಿಂದೆಗಡೆ ಇರುವಂಥ ಲಕ್ಷ್ಮೀ ದೇವಸ್ಥಾನ ಇದು, ಶೇಷಾರಿಪುರಮು. 40 ವರ್ಷದಿಂದ ನಮ್ಮ ತಾಯಿಯವರು ಬರ್ತಿದ್ದಾರೆ. ತುಂಬ ನಂಬಿಕೆ ಇದೆ. ನಂಬಿಕೆ ಇದ್ದರೆ ಅಲ್ಲಿ ಏನು ನಡ್ಸ್ಕೊಂಡ್ರೂ ಆಗುತ್ತೆ. ಇಲ್ಲಿ ನಂಬಿಕೆ ಇಡಬೇಕು ಮುಖ್ಯವಾಗಿ. ಪ್ರತಿ ವಾರ ಬರ್ತಾರೆ, ಫ್ರೈಡೇ ಶುಕ್ರವಾರ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹಬ್ಬದ ದಿವಸ ನಾವಿಲ್ಲಿ ಬಂದು ಅಮ್ಮನವ್ರಿಗೆ ಮಡ್ಲಕ್ಕೆ ಒಪ್ಪಿಸ್ಬಿಟ್ಟು ನಾವಿಲ್ಲಿ ಮನೆಗೆ ಹೋಗಿ ಎಲ್ಲ ಶುರು ಮಾಡೋದು ಕೆಲಸಗಳೆಲ್ಲ, ಹಬ್ಬದ ಕೆಲಸಗಳು. ನಂಬಬೇಕು ಇಲ್ಲಿ ದೇವಸ್ಥಾನಕ್ಕೆ, ನಂಬಿದ್ರೆ ಕೈ ಬಿಡಲ್ಲ ದೇವರು. ತುಂಬ ವರ್ಷದಿಂದ, ಒಂದು 25 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ನಮ್ಮ ಯಜಮಾನ್ರೆ ತುಂಬ ಹುಷಾರಿಲ್ದಾಗ ಇಲ್ಲಿ ಬಂದು ನಾವು ಬೇಡಿಕೆ ತೊಗೊಂಡ್ವಿ. ನಮ್ಮ ಯಜಮಾನ್ರು ಚೆನ್ನಾಗಾದರು. ಮನೇಲಿ ಯಾವ ರೀತಿ ಮಾಡ್ತಾ ಇದ್ದೀರಾ? ಲಕ್ಷ್ಮಿ ಕೂರಿಸ್ತಾ ಇದ್ದೀರಾ? ಲಕ್ಷ್ಮಿ ಕೂರಿಸ್ತೀವಿ. ನಾವೊಂದು 6 ವರ್ಷದಿಂದ ಕೂರಿಸ್ತೀವಿ, ಮುಂಚೆ ಕೂರಿಸ್ತಾ ಇರಲಿಲ್ಲ. ಇವಾಗ ಕೂರಿಸ್ತೀವಿ. ಚೆನ್ನಾಗಿ ನಮ್ಗೆ ಅಂದ್ಕೊಂಡಿದ್ದೆಲ್ಲ ಆಗಿದೆ. ಮನೆ ಕಟ್ಕೊಂಡ್ವಿ, ಕಾರ್ ತೊಗೊಂಡ್ವಿ, ತುಂಬ ಖುಷಿಯಾಗಿದ್ದೀವಿ. ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ? ಇದ್ದಾಳೆ, ಮಗಳಿದ್ದಾಳೆ. ಮಗಳನ್ನ ಹೇಗೆ ರೆಡಿ ಮಾಡ್ತೀರಾ? ಮಗಳೇ ಅಲ್ವಾ ಮನೆ ಲಕ್ಷ್ಮಿ. ಎಲ್ಲ ಅವಳೇ ಮಾಡೋದು, ಎಲ್ಲ ಅವಳೇ ಮಾಡೋದು. ನಾನೇನು ಮಾಡಲ್ಲ. ಸೀರೆ ಉಡ್ಸೋದ್ರಿಂದ ಹಿಡ್ದು, ಕಳಸ ಕೂರಿಸೋದ್ರಿಂದ ಹಿಡ್ದು, ಮನೆಗೆ ಏನಾದರೂ ಸ್ವೀಟ್ ಮಾಡೋದ್ರಿಂದ ಹಿಡ್ದು ಅವಳೇ ಮಾಡೋದು. ನಾನೇನಾದರೂ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಈ ದೇವಸ್ಥಾನ 1956ನಲ್ಲಿ ತುಂಬ ಚಿಕ್ಕದಾಗಿತ್ತು. ಇಲ್ಲಿ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಇವರೇ ಸ್ಪಾನ್ಸರ್ ಮಾಡಿರೋದು. ಈ ಗುಡಿಗೆ ಇವರನ್ನೇ ಸ್ಪಾನ್ಸರ್ ಮಾಡಿರೋದು.
ಸೊ ಆ ನಂತರ ಇದು ಇವ್ರ ಅಣ್ಣವರು ಪೂಜೆ ಮಾಡ್ತಾಯಿದ್ರು. ನಂತರ ಇವ್ರು ನೋಡಿದ್ರು ಪ್ರಧಾನ ಅರ್ಚಕರು ಗೋಪಾಲ ಸ್ವಾಮಿ ಅಂತ ಅಂದ್ಬಿಟ್ಟು ಅವರು ಮಾಡ್ತಾಯಿದ್ರು. ನಂತರ ಆಮೇಲೆ ಈ ಸುಮಾರು ಒಂದು 7-8 ಜನ ಇದ್ದಾರೆ, ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಈಗ ಗೋಪುರ ಕಟ್ಟಿಸಿದ್ರು, ಹಾಗೆ ಇದನ್ನು ಸುಮಾರು ಜನ ಬರೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಈಗ ಇದು ಹೇಳಬೇಕಂದ್ರೆ ಈ ದೇವಸ್ಥಾನ ಎಲ್ಲರಿಗೂ ಪ್ರಿಯವಾದದ್ದು. ಇದು ಎಷ್ಟೇ ನಾನು ದುಬೈಯಿಂದ ಬಂದಿರೋದು, ಸುಮಾರು ವರ್ಷಕ್ಕೊಂದ್ಸರಿ ಇಲ್ಲಿ ಬಂದೇ ಬರ್ತೀನಿ ನಾನು. ಇಲ್ಲೇ ಮಾಡೋದು. ಇಲ್ಲೇ ಮಾಡೋದಾ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ತುಂಬ ವರ್ಷ ಆಯ್ತು, 25-30 ವರ್ಷ ಆಗ್ತಾಯಿದೆ. 30 ವರ್ಷದಿಂದ ಇಲ್ಲೇ ಬಂದು ಪೂಜೆ ಮಾಡೋದಾ? ಹೇಳಿ ಹೆಂಗೆ ಮಾಡ್ತೀರಾ ಪ್ರತಿ ವರ್ಷ? ಏನೋ ಕೈನಲ್ಲಿ ಆಗೋದು ಪೂಜೆ ಮಾಡ್ತಾ ಇರೋದು ಅಷ್ಟೇ. ಪ್ರತಿ ವರ್ಷನೂ ಬರ್ತೀರಾ? ಪ್ರತಿ ವರ್ಷ ಇಲ್ಲ, ಡೈಲಿ ಬರ್ತಾಯಿತ್ತು. ಇವಾಗ ವಾರಕ್ಕೊಂದು ಸಲ ಬರ್ತಾಯಿದ್ದೀನಿ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳು? ನಮ್ಮ ಮಗಳ ಮೊಮ್ಮಗ, ನಮ್ಮ ಯಜಮಾನ್ರು ಅವರು ಕೂಡ ಬರ್ತಾರಾ? ಅವರು ಬರ್ತಾರೆ. ಮೊಮ್ಮಗನೂ ಬರ್ತಾರೆ, ಶುಕ್ರವಾರ ಮಗಳು ಬರ್ತಾರೆ. ನಮ್ಮ ಯಜಮಾನ್ರು ಮಾತ್ರ ಬರೋದಿಲ್ಲ. ಇಲ್ಲೇ ಪೂಜೆ ಮಾಡೋದು, ಮನೇಲಿ ಏನು ಮಾಡಲ್ವಾ? ಮನೇಲಿ ಫೋಟೋಗೆ ಪೂಜೆ ಮಾಡ್ತೀನಿ, ಅಮ್ಮನೇ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ. ಓಕೆ, ಥ್ಯಾಂಕ್ ಯು. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗದಾಮೇಶ್ವರೀಂ ದಾಸೀಭೂತಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭೋ ಬ್ರಹ್ಮೇಂದ್ರಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದಪ್ರಿಯಾಂ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸನ್ನಿಧಾನದಲ್ಲಿ ಈ ಬೆಳಿಗ್ಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿದ್ದೇವೆ. ಈಗ ಶುದ್ಧಿ ಮತ್ತು ಅಲಂಕಾರ ನೆರವೇರಲಿದೆ. ನಂತರ 1:30 ಗಂಟೆಗೆ ಸರಿಯಾಗಿ ಅಲಂಕಾರದೊಂದಿಗೆ ಮಹಾ ನೈವೇದ್ಯದೊಂದಿಗೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ಏರ್ಪಡಿಸಲಾಗಿದೆ. ಭಕ್ತಾದಿಗಳೆಲ್ಲರೂ ಈ ಶುಭ ದಿನದಂದು ವರಮಹಾಲಕ್ಷ್ಮಿ ಹಬ್ಬದ ದರ್ಶನ ಮಾಡಿ ಕೃಪಾ ಕಟಾಕ್ಷಕ್ಕೆ ಅನುಗ್ರಹೀತರಾಗಬೇಕೆಂದು ಈ ಮೂಲಕ ಕೋರುತ್ತೇವೆ. ಪ್ರತ್ಯೇಕವಾಗಿ ಈಗ ಹೋಗೋದಾದ್ರೆ ಈ ಸಂಪ್ರದಾಯ ಅನ್ನೋದು ಬರ್ತಾ ಕಮ್ಮಿ ಆಗ್ತಾನೆ ಇದೆ. ವ್ರತಗಳನ್ನ ಕೂಡ ಅವ್ರಿಗೆ ಇಷ್ಟ ಬಂದಾಗೆ ಮಾಡ್ಕೋತಾ ಇದ್ದಾರೆ, ಪೂಜೆಗಳನ್ನ ಸಹ. ಯಾವ ರೀತಿ ಮಾಡಬೇಕು? ದೇವರ ಸೇವೆ ಕಡಿಮೆ ಅವ್ರ ಮನಸ್ಸುಗಳಲ್ಲಿ ಇದೆ. ನಾವು ಮಾರ್ಕೆಟಲ್ಲೆಲ್ಲ ನೋಡ್ತೀವಲ್ಲ, ಹಬ್ಬದ ಹಿಂದಿನ ದಿವಸ ಅವರ ಸಡಗರಗಳು ಮತ್ತು ಅದಕ್ಕೆ ಪ್ರಿಪೇರ್ ಆಗೋದು ಎಲ್ಲ. ಇವಾಗ ಏನಾಗಿದೆ ಅಂತಂದರೆ ಕಾಲಾವಕಾಶ ಕಮ್ಮಿ ಆಗಿದೆ. ಅವ್ರಿಗೆ ಮನಸ್ಸಿದ್ರೂ ಅವರು ಅದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ತೊಡಗಿಸ್ಕೊಳ್ಳೋರು ಸ್ವಲ್ಪ ಮಾಡಲೇಬೇಕು ಅಂತ ಅನ್ನೋರು ಮಾಡ್ತಾ ಇದ್ದಾರೆ. ಅದೊಂದು ಒಳ್ಳೆ ಸೂಚನೆ. ಆದರೆ ಯಾವ ರೀತಿ ಮಾಡಬೇಕು ಏನು ಅಂದರೆ, ಈಗ ಅನೇಕ ಮಾಧ್ಯಮಗಳಿಂದ ತಿಳ್ಕೊಬೋದು. ಎಲ್ಲರೂ ಸಲೀಸಾಗಿ ತಿಳ್ಕೊಳ್ತಿದ್ದಾರೆ, ಅದರಂತೆ ನಡ್ಕೊಳ್ತಿದ್ದಾರೆ, ಕೆಲವರು ಮಾಡ್ತಿದ್ದಾರೆ. ಆದರೆ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಅವ್ರಿಗೆ ಹೇಗೆ ಬೇಕೋ ಸ್ವಲ್ಪ ಸಣ್ಣದಾಗಾದರೂ ನೆರವೇರಿಸ್ತಾ ಇದ್ದಾರೆ. ಆದರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಹೆಣ್ಣು ಮಕ್ಕಳಿಗೆ ಸಾಧಾರಣವಾಗಿ ಎಲ್ಲ ಮನೆಗಳಲ್ಲೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅದೊಂದು ಸಂತೋಷದ ವಿಷಯ. ಅದೇ ಅದು ಈಗ ಏನಾಗಿದೆ, ಪ್ರತಿಯೊಬ್ಬರಿಗೂ ಮೀಡಿಯಾಗಳಿಂದ ತೋರಿಸ್ಕೋಬೇಕು, ಅದು ಒಂದು ಪ್ರಚಾರ ಆಗುವಂಥದ್ದು ಅಥವಾ ಅವ್ರ ಬಗ್ಗೆ ಶ್ಲಾಘನೆಗಳು ಬರುವಂಥದ್ದು. ಅದರಿಂದ ತುಂಬ ಚೆನ್ನಾಗಿ ಏರ್ಪಾಡು ಮಾಡ್ತಾರೆ. ಒಬ್ರಿಗಿನ ಒಬ್ಬರು ಕಾಂಪಿಟೇಷನ್ ರೀತಿಯಲ್ಲಿ ನೆರವೇರಿಸ್ತಾ ಇದ್ದಾರೆ. ಅದೆಲ್ಲ ಒಳ್ಳೆಯದೇ. ಆದರೆ ಅದಕ್ಕೆ ಪೂರಕವಾಗಿ ಅವರು ಕೆಲವರಿಂದ ಕೇಳಿ ಬಲ್ಲವರಿಂದ ತಿಳಿದು ಅದನ್ನು ಒಂದು ರೀತಿ ನೀತಿಗಳಿಂದ ಮಾಡಿದ್ರೆ ಅವ್ರಿಗೆ ದೇವರ ಅನುಗ್ರಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಅಂತ ನಮ್ಮ ಭಾವನೆ. ಅಂದ್ರೆ ಲಕ್ಷ್ಮಿಗೇನೆ ಲಕ್ಷ್ಮಿ ಪೂಜೆ ಮಾಡ್ತಾರೆ, ನಿಜಕ್ಕೂ ಶ್ರೇಷ್ಠನ ಮಾಡ್ಬೋದಾ? ಏನು ಲಕ್ಷ್ಮಿಗೆ ದುಡ್ಡು ಇಟ್ಟು ಹಣಕಾಸಿನಲ್ಲೆಲ್ಲ ಅಲಂಕಾರ ಲಕ್ಷ್ಮಿ ಅಂದರೆ ಎಲ್ಲ ಮಂಗಳಕರದಕ್ಕೂ ಅವರು ಅಧಿಪತಿ. ಸೊ ಹಾಗಾಗಿ ಬರೀ ಐಶ್ವರ್ಯ ಒಂದೇ ನೋಡುವಂಥದ್ದಲ್ಲ, ಹಣಕಾಸು, ಒಡವೆ, ವಸ್ತ್ರಗಳು ಎಲ್ಲನೂ ಇಡ್ತಾರೆ. ಆದರೆ ಅದೊಂದೇ ಅಲ್ಲ, ಆರೋಗ್ಯನೂ ಒಂದು ಐಶ್ವರ್ಯನೇ. ಸೊ ಹಾಗಾಗಿ ಸಕಲ ಐಶ್ವರ್ಯಕ್ಕೆ ನಾವು ಬೇಡಿಕೆ ಇಂದ ಮಾಡಬೇಕು. ಅದು ಅವರವ್ರ ಮೇಲೆ ಬಿಟ್ಟಿದ್ದು. ಅವ್ರಿಗೇನು ಇಷ್ಟವಾದಿರುತ್ತೆ ಅದನ್ನು ಹೆಚ್ಚಿಗೆ ತೋರ್ಪಡಿಸ್ಕೊಂಡು ಮಾಡ್ತಾರೆ ಅಥವಾ ಅದನ್ನು ಬೇಡ್ಕೊಳ್ಳೋ ಅಂಥದ್ದು ಇರುತ್ತೆ. ಬಟ್ ಹೆಚ್ಚಾಗಿ ಎಲ್ಲ ಮಂಗಳಕರಕ್ಕೂ ಅಂದರೆ ಅಷ್ಟೈಶ್ವರ್ಯಗಳಿಂದ ಹಿಡಿದು ಪ್ರತಿಯೊಂದಕ್ಕೂ ಮಹಾಲಕ್ಷ್ಮಿ ಅಮ್ಮನವ್ರನ್ನ ಪೂಜೆ ಮಾಡೋವಂಥದ್ದು. ಹೇಗೆಲ್ಲ ಆಚರಿಸ್ಬೋದು?
ದೇವತಾ ಕಾರ್ಯಗಳು ಕೆಲವು ಪೂಜಾ ವಿಧಾನಗಳಿದೆ. ಅದರಲ್ಲೂ ಮನೆಗಳಲ್ಲಿ ಮಾಡಬೇಕಂದ್ರೆ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಇದೆ. ಈಗ ಹೆಚ್ಚಿನ ವೈದಿಕ ರೀತಿಯಲ್ಲಿ ಮಾಡುವಂಥದ್ದು ಹೋಮ ಹವನ ಅದ್ರ ಜೊತೆಯಲ್ಲಿ ಮಾಡಿ ದೊಡ್ಡದಾಗೂ ಮಾಡ್ಬೋದು. ಮನೆಗಳಲ್ಲಿ ಸಣ್ಣದಾಗಾದ್ರೂ ಮಾಡುವಂಥದ್ದು ಸಿಂಪಲ್ಲಾಗಿ ಕೆಲವು ಇದಿದೆ. ಅಂದರೆ ಷೋಡಶೋಪಚಾರ ಸೇವೆ ಅಂತ ಇದೆ, ಅಷ್ಟೊಂದು ಮಾಡಿದ್ರೆ ಸಾಕು. ಯಾವುದಾದ್ರೂ ಒಂದು ಸ್ತ್ರೀ ಸೂಕ್ತ, ಪುರುಷ ಸೂಕ್ತ, ಪಂಚಸೂಕ್ತಗಳಿಂದ ಆಯಾ ದೇವರಿಗೆ ಸೂಕ್ತವಾದದ್ದ ಮಂತ್ರಗಳಿಂದ ಮಾಡ್ಬೋದು ಸಿಂಪಲ್ಲಾಗಿ. ಅದೇನು ಸಾಮಾನ್ಯ ಜನರು ಮಾಡುವಂಥದ್ದು ತುಂಬ ಸಿಂಪಲ್ಲಾಗಿ ಇದ್ದಾವೆ, ಮಾಡ್ಬೋದು. ನೋಡಿದ್ರಲ್ಲ ಯಾವ ರೀತಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದಾರೆ ಅಂತ ಹೇಳಿ. ಮನೆ ಮುಂದೆ ರಂಗೋಲಿ ಹಾಕಿ ಬೆಳಗ್ಗೆನೇ ಎದ್ದು ಲಕ್ಷ್ಮೀ ಪೂಜೆ ಮಾಡಿ, ಲಕ್ಷ್ಮಿನ ಕೂರಿಸಿ ಅಕ್ಕಪಕ್ಕದ ಮನೆಯವ್ರನ್ನ ಕರೆದು ಅಡುಗೆ ಮಾಡಿ ದೇವಸ್ಥಾನಕ್ಕೆ ಬಂದು ಈ ರೀತಿ ಇನ್ನೂ ಪ್ರಾಸೆಸ್ ತುಂಬ ಇದೆ. ಅನೇಕವಾಗಿ ಲಕ್ಷ್ಮೀ ಹಬ್ಬನ ಆಚರಿಸ್ತಾ ಇದ್ದಾರೆ. ಇನ್ನು ಸಾಯಂಕಾಲ ಅಂತೂ ನಮ್ಮ ಹೆಣ್ಮಕ್ಳನ್ನ ನೋಡೋದೇ ಒಂಥರ ಖುಷಿ. ಯಾಕಂದರೆ ತುಂಬ ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಗಳಿಗೆ ಹಾಗೆ ಮನೆಯಲ್ಲಿ ಅರಿಶಿನ ಕುಂಕುಮಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಯಾವ ರೀತಿ ಎಲ್ಲ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ, ಯಾವ ರೀತಿ ಪೂಜೆ ಮಾಡಬೇಕು, ಇದ್ರ ವಿಶೇಷತೆ ಏನು ಅಂತ ಕೂಡ ನಾವು ಇವಾಗಲೇ ತಿಳ್ಕೊಂಡಿದ್ದೀವಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪವನ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.